ಅಣುಬಾಂಬ್ನ ಸೃಷ್ಟಿ ಮತ್ತು ಅದು ಜಗತ್ತಿನ ವಿವಿಧ ದೇಶಗಳ ಕೈ ಸೇರಿದ ರೋಚಕ ಇತಿಹಾಸದ ಬಗ್ಗೆ ಒಂದು ಸಣ್ಣ ಕಥೆ ಇಲ್ಲಿದೆ. ಅಣುಶಕ್ತಿಯ ಉಗಮ, ವಿಜ್ಞಾನ ಮತ್ತು ವಿನಾಶದ ಕಥೆ. ಬಹಳ ವರ್ಷಗಳ ಹಿಂದೆ, ಅಂದರೆ 1930ರ ದಶಕದಲ್ಲಿ, ವಿಜ್ಞಾನಿಗಳು ಕಣ್ಣಿಗೆ ಕಾಣದ ಪುಟ್ಟ ಅಣುಗಳ ಒಳಗೆ ಅಡಗಿರುವ ಅಗಾಧ ಶಕ್ತಿಯನ್ನು ಕಂಡುಹಿಡಿದರು. ಜಗತ್ತು ಎರಡನೇ ಮಹಾಯುದ್ಧದ ಭೀತಿಯಲ್ಲಿದ್ದಾಗ ಜರ್ಮನಿಯ ವಿಜ್ಞಾನಿಗಳು ಇಂತಹ ಶಕ್ತಿಯುಳ್ಳ ಬಾಂಬ್ ತಯಾರಿಸಬಹುದು ಎಂಬ ಸುದ್ದಿ ಹರಡಿತು. ಆಗ ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅಮೆರಿಕದ ಅಧ್ಯಕ್ಷರಿಗೆ ಪತ್ರ ಬರೆದು ಎಚ್ಚರಿಸಿದರು. ಒಂದು ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಮತ್ತು ಓಪನ್ಹೈಮರ್. ಅಮೆರಿಕ ಸರ್ಕಾರವು ತಕ್ಷಣವೇ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಎಂಬ ರಹಸ್ಯ ಯೋಜನೆಯನ್ನು ಆರಂಭಿಸಿತು. ಇದರ ನೇತೃತ್ವವನ್ನು ಪ್ರತಿಭಾವಂತ ವಿಜ್ಞಾನಿ ರಾಬರ್ಟ್ ಓಪನ್ಹೈಮರ್ ವಹಿಸಿಕೊಂಡರು. ಸಾವಿರಾರು ವಿಜ್ಞಾನಿಗಳು ಹಗಲು ರಾತ್ರಿ ಶ್ರಮಿಸಿ ಕೊನೆಗೆ 1945ರ ಜುಲೈನಲ್ಲಿ ಮೆಕ್ಸಿಕೋದ ಮರುಭೂಮಿಯಲ್ಲಿ ಮೊದಲ ಅಣುಬಾಂಬ್ ಪರೀಕ್ಷೆ ಟ್ರಿನಿಟಿ ಟೆಸ್ಟ್ ನಡೆಸಿದರು. ಆ ಸ್ಫೋಟದ ತೀವ್ರತೆ ಕಂಡ ಓಪನ್ಹೈಮರ್ ಅವರಿಗೆ ಭಗವದ್ಗೀತೆಯ ಈ ಸಾಲು ನೆನಪಾಯಿತು: ನಾನೀಗ ಲೋಕವನ್ನು ವಿನಾಶ ಮಾಡುವ ಕಾಲನಾಗಿದ್ದೇನೆ. 2. ಜಪಾನ್ ಮೇಲಿನ ದಾಳಿ. ಆಗಸ್ಟ್ 1945ರಲ್ಲಿ ಅಮೆರಿಕವು ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳ ಮೇಲೆ ಅಣುಬಾಂಬ್ ಹಾಕಿತು. ಕ್ಷಣಾರ್ಧದಲ್ಲಿ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡರು, ಇಡೀ ನಗರಗಳು ಬೂದಿಯಾದವು. ಯುದ್ಧ ನಿಂತಿತು ನಿಜ, ಆದರೆ ಜಗತ್ತು ಅಣುಬಾಂಬ್ನ ಭೀಕರತೆಯನ್ನು ಕಂಡು ಬೆಚ್ಚಿಬಿದ್ದಿತು. 3. ಪರಮಾಣು ಸ್ಪರ್ಧೆ. ಯಾರ ಬಳಿ ಎಷ್ಟಿದೆ? ಅಮೆರಿಕದ ಬಳಿ ಮಾತ್ರ ಅಣುಬಾಂಬ್ ಇರುವುದನ್ನು ಸಹಿಸದ ರಷ್ಯಾ, ಅಂದಿನ ಸೋವಿಯತ್ ಒಕ್ಕೂಟ, 1949ರಲ್ಲಿ ತನ್ನದೇ ಆದ ಬಾಂಬ್ ತಯಾರಿಸಿತು. ನಂತರ ಒಂದೊಂದಾಗಿ ದೇಶಗಳು ಈ ಸ್ಪರ್ಧೆಗೆ ಇಳಿದವು. ಇಂದು ಅಧಿಕೃತವಾಗಿ ಮತ್ತು ಅನಧಿಕೃತವಾಗಿ ಒಟ್ಟು 9 ದೇಶಗಳು ಪರಮಾಣು ಶಕ್ತಿಯನ್ನು ಹೊಂದಿವೆ. 1. ರಷ್ಯಾ, ಇಂದಿಗೂ ಜಗತ್ತಿನಲ್ಲಿ ಅತಿ ಹೆಚ್ಚು, ಸುಮಾರು 5500 ಸಂಕಲನ ಅಣುಬಾಂಬ್ಗಳನ್ನು ಹೊಂದಿರುವ ದೇಶ. 2. ಅಮೆರಿಕ, ಆಧುನಿಕ ತಂತ್ರಜ್ಞಾನದ ಎರಡನೇ ಅತಿ ದೊಡ್ಡ ಪರಮಾಣು ಶಕ್ತಿ. 3. ಚೀನಾ, ಏಷ್ಯಾದಲ್ಲಿ ತನ್ನ ಪ್ರಭಾವ ಹೆಚ್ಚಿಸಿಕೊಳ್ಳುತ್ತಿರುವ ದೇಶ. 4. ಫ್ರಾನ್ಸ್ ಮತ್ತು ಬ್ರಿಟನ್, ಯುರೋಪಿನ ಪ್ರಮುಖ ರಾಷ್ಟ್ರಗಳು. 5. ಭಾರತ, 1974ರಲ್ಲಿ ಮೊದಲು ಪರೀಕ್ಷೆ ನಡೆಸಿ ಈಗ ಜಗತ್ತಿನ ಜವಾಬ್ದಾರಿಯುತ ಪರಮಾಣು ರಾಷ್ಟ್ರವಾಗಿದೆ. 6. ಪಾಕಿಸ್ತಾನ, ಭಾರತದ ಪರೀಕ್ಷೆಗೆ ಪ್ರತಿಯಾಗಿ ತನ್ನ ಶಕ್ತಿ ಪ್ರದರ್ಶಿಸಿದ ನೆರೆಯ ದೇಶ. 7. ಉತ್ತರ ಕೊರಿಯಾ, ಸದಾ ಪರೀಕ್ಷೆಗಳನ್ನು ನಡೆಸುತ್ತಾ ಜಗತ್ತಿಗೆ ಎಚ್ಚರಿಕೆ ನೀಡುತ್ತಿರುವ ದೇಶ. 8. ಇಸ್ರೇಲ್, ತನ್ನ ಬಳಿ ಅಣುಬಾಂಬ್ ಇದೆ ಎಂದು ಇದುವರೆಗೂ ಅಧಿಕೃತವಾಗಿ ಒಪ್ಪಿಕೊಂಡಿಲ್ಲ, ಆದರೆ ಜಗತ್ತಿಗೆ ಇದರ ಶಕ್ತಿಯ ಅರಿವಿದೆ. ಅಣುಬಾಂಬ್ ಎನ್ನುವುದು ಕೇವಲ ಯುದ್ಧದ ಸಾಧನವಲ್ಲ, ಅದು ಒಂದು ದೊಡ್ಡ ಜವಾಬ್ದಾರಿ. ಭಾರತದಂತಹ ದೇಶಗಳು ಮೊದಲು ದಾಳಿ ಮಾಡುವುದಿಲ್ಲ, ನಂಬರ್ ಫಸ್ಟ್ ಯೂಸ್ ಎಂಬ ನೀತಿಯನ್ನು ಅನುಸರಿಸುವ ಮೂಲಕ ಶಾಂತಿಯನ್ನು ಕಾಪಾಡುತ್ತಿವೆ.